ಕರ್ನಾಟಕ ಗಡಿಯಲ್ಲಿ ಅಕ್ರಮ ಮಡ್ಕ ಡಿಜಿಟಲ್ ಚಕ್ರಕ್ಕೆ ಯುವ ಸಮೂಹ ಬಲಿ. ರಸ್ತೆ ಬದಿಯಲ್ಲಿ ನಡೆಯುತ್ತಿದೆ ಲಕ್ಷ ಅವ್ಯವಹಾರ. ಕರ್ನಾಟಕ ಗಡಿಯಲ್ಲಿ ಅಕ್ರಮಕ್ಕಿಲ್ವಾ ಬ್ರೇಕ್. ಕರ್ನಾಟಕದ ಗಡಿಯನ್ನೇ ಕ್ಲಬ್ ಮಾಡಿಕೊಂಡ ತುರುಳರು. ಮಡ್ಕ ಡಿಜಿಟಲ್ ಚಕ್ರದಾಟ, ಅಕ್ರಮ ಶೇಂದಿ ಮಾರಾಟ, ರಸ್ತೆ ಬದಿಯಲ್ಲಿ ನೆಲೆಸಿರುವ 6 ಜೂಜಂಗಡಿಗಳು. ಅಥಣಿ ತಾಲೂಕಿನ ಕೋಹಳ್ಳಿ ಹೊರವಲಯದ ಜಿಂದನೂರು ಗ್ರಾಮದ ವ್ಯಾಪ್ತಿ. ದಿನಾಲು ಲಕ್ಷ ಅವ್ಯವಹಾರ. ಮಹಾರಾಷ್ಟ್ರದ ಸಂಗ್ಲಿ ಜಿಲ್ಲೆ ಜತ್ ತಾಲೂಕಿನ ಜಿಂದನೂರು ಬಾರ್ಡರ್. ಕರ್ನಾಟಕ ಗಡಿಯಿಂದ ಕೇವಲ 100 ಅಡಿ ಅಂತರದಲ್ಲಿ ಅಕ್ರಮ ತಾಣ. ಏನ್ ಸಮಸ್ಯೆ ಇಲ್ಲಿ? ಸಮಸ್ಯೆ ಸರ ಈಗ ಒಂದ ಸಮಸ್ಯೆ ಆಗಿದೆ ಸರ್. ಈ ಊರೆಲ್ಲ ದಾರು ಮಾರುದು, ಊರೆಲ್ಲ ಒಟ್ಟ ಎಲ್ಲಾ ಪಟ್ಟಿ ಅಂಗಡಿ ಸರ್. ಸಿಂಧೂರದ ಪಟ್ಟಿ ಅಂಗಡಿ ದಾರು ಇಲ್ಲ, ದಾರು ಕಡೆ ಇದೇನ್ ಸರ್? ಇದು ಸಿಂಧಿ ಅಂಗಡಿ ಮಟಕ ಅಂಗಡಿ ಸರ್. ಅದು ಸಿಂಧಿ ಅಂಗಡಿ ಮಟಕ ಅಂಗಡಿ ಸರ್. ಎಲ್ಲಾ ಕಡೆ ಸಿಂಧಿ ಮಾರೋದು. ಗಿರ್ಮಿಟ್ ಗಿರ್ಮಿಟ್ ಎಲ್ಲ 100 ರೂಪಾಯಿ 10 ರೂಪಾಯಿ 100 ರೂಪಾಯಿ 10 ರೂಪಾಯಿ ಕಮಿಷನ್. ಅವ್ರು 10 ರೂಪಾಯಿ ಇದು 10 ರೂಪಾಯಿ ಹಚ್ಚಿರ 100 ರೂಪಾಯಿ ಕೊಡ್ತಾರೆ. ಅದ ಒಂದ್ 10 ನಂಬರ್ ಇರ್ತಾವ ಸರ್. ಈಗ ಗ್ರೌಂಡ್ ತಿರುಗಿ ಬಂದ್ ಒಂದ್ ಎಲ್ಲಿ ನಿಂದಿರ್ತಿಲ್ಲ, ಅದಕ್ಕೆ ಯಾವ ಹಚ್ಚಿರ್ತಾನಲ್ಲ ಅದಕ್ಕೆ 10 ರೂಪಾಯಿ ಕೊಡ್ತಾರೆ. ಎಲ್ಲ ಅನ್ಲೀಗಲ್ ಸರ್. ಲೀಗಲ್ ಯಾವ್ದು ಇಲ್ಲ. ಕರ್ನಾಟಕದಿಂದ ಯಾರಾದ್ರೂ ಬರ್ತಾರ? ಕರ್ನಾಟಕದವ್ರು ಆಲ್ರೆಡಿ ಎಲ್ಲರೂ ಕರ್ನಾಟಕ ಕಸ್ಟಮರ್ ಅದಾವ ಸರ್. ಎಲ್ಲಾ ಕಸ್ಟಮರ್ ಕರ್ನಾಟಕ ಬರ್ತಾವ್ರಿ. ನಮ್ಮಲ್ಲಿ ಮಹಾರಾಷ್ಟ್ರದಾಗ ನಮ್ಮಲ್ಲಿ ಸಿಂಧೂರು ಅಂತ ಒಂದು ಸತ್ಯಾನಾಶ ಎಷ್ಟು ಅಂಗಡಿ ಇಲ್ಲಿ ಕಮ್ಮಿತ್ ಕಮ್ಮಿ ಒಂದ್ ಕಮ್ಮಿತ್ ಕಮ್ಮಿ 8-10 ಅಂಗಡಿ ಇದಾವ ಸರ್. 10 ಅಂಗಡಿ ಒಂದ್ ಅಂಗಡಿಯಾಗ ಎಷ್ಟು ಕಲೆಕ್ಷನ್ ಮಾಡ್ತಾರೆ? ಒಂದ್ ಅಂಗಡಿ ದಿನ ಇಲ್ಲಂದ್ರು ಕಮ್ಮಿತ್ ಕಮ್ಮಿ ಒಂದ್ 60-70 ಸಾವಿರ ರೂಪಾಯಿ ಕಲೆಕ್ಷನ್ ಮಾಡ್ತಾರೆ. ಅಂದ್ರೆ ದಿನಕ್ಕೆ ಒಂದು 7 ಲಕ್ಷ ರೂಪಾಯಿ. 7 ಲಕ್ಷ ರೂಪಾಯಿ ಇವ್ರು ಆರಾಮ್ ಮಾಡ್ತಾರೆ. ಮತ್ತೆ ಇವ್ರು ಲೀಗಲ್ ಐತ್ರ ಇನ್ಲೀಗಲ್? ಅನ್ಲೀಗಲ್ ಸರ್. ಇದೆಲ್ಲ ಲೀಗಲ್ ಯಾವ್ದು ಇಲ್ಲ. ಲೀಗಲ್ ಇತ್ತಂದ್ರೆ ಸರ್ ಇವ್ರಿಗೆ ಪರ್ಮಿಷನ್ ಬೇಕು, ಗೌರ್ಮೆಂಟ್ ಇದನ್ ಬೇಕು, ಗೌರ್ಮೆಂಟ್ ದವ್ರು ಬಂದು ಇದನ್ನ ಎಂಕ್ವೈರಿ ಮಾಡಿರ್ಬೇಕು. ಒಂದ್ ಬಾರ್ ಕೊಡ್ಬೇಕಾದ್ರೆ ಇವ್ರೊಂದು ಪರ್ಮಿಷನ್ ತಗೊಂಡ್ ಬಾರ್ ಕೊಡ್ತಿರ್ತಾರೆ ಸರ್. ಪೊಲೀಸರು ಅವ್ರಿಗೆ ಏನ್ ಕೊಡ್ತಾರೋ ಏನ್ ಬಿಡ್ತಾರೋ ನಮ್ಗೆ ಅದನ್ನ ಸೆಕೆಂಡರಿ ಸರ್. ನಮ್ಮ ಊರಂತರೂ ಒಟ್ಟ ಸತ್ಯನಾಶ ಸಿಡ್ಸ್ಯಾರ ಸರ್. ಇವ್ರು ಒಟ್ಟು ಇಲ್ಲಿ ಬಂದ್ ಮಾಡ್ಸರ್ ಸರ್. ಏನ್ ಮಾಡ್ತೀರಿ ಮಾಡ್ರಿ ನೀವು. ಆ ಪ್ರೊಪೋಷನ್ ಅವ್ರು ಬಂದ್ರೆ ಮಾಡ್ಲಿ, MLA ಹಚ್ಚಿರೆ ಬಂದ್ ಮಾಡಿಸ್ಲಿ. ನಮ್ಮ ಊರನ್ನವ್ರು ನನಗಿರೋದವ್ರು ನಡೀತೈತಿ ಸರ್. ಅದೇನ್ ಪ್ರಾಬ್ಲಮ್ ಇಲ್ಲ. ನಮ್ಮ ಊರ ಹೆಸರು ಕೆಡಬಾರ್ದು ಸರ್. ಇಲ್ಲಿ ನಮ್ಮ ಮನಿ ಸನಿ ಅದಾವ ಸರ್. ಈಗ ಕರ್ನಾಟಕ ಗಡಿ ಒಳಗೈತಿ ಈ ಏರಿಯಾಕ್ ಇರೋದ್ರಿಂದ ಸರ್ ಏನ್ ಉದ್ದೇಶ ರೀ? ಕರ್ನಾಟಕ ಗಡಿ ಭಾಗದಾಗ ಯಾಕೆ ಮಾಡ್ಬೇಕು? ಇವ್ರ ದೂರ ಒಳಗ್ ಮಾಡ್ಬೋದಾಗಿತ್ತಲ್ಲ ಸರ್. ಇವ್ರು ಮಹಾರಾಷ್ಟ್ರದಾಗ ರಗಡ 100 ಜಾಗ ಅದಾವ ಸರ್. ಈ ರೋಡಿ ಕಮ್ಮಿ ಇಲ್ಲಂದ್ರು ಆಕ್ಸಿಡೆಂಟ್ ಆಗಿ ನಮ್ ಬ್ರದರ್ ಮನ್ರಿ ಸರ್, ಮಾಂತೇಶ್ ಪಾಟೀಲ್ ಅನ್ನವ್ರಿ. ಒಟ್ಟ 17 ವರ್ಷ ಹುಡುಗ ಸರ್. ಇದ ರೋಡಿ ಸತ್ತನ್ರಿ ಸರ್ ಮನೆ. ಯಾಕ್ರಿ? ಅಂದ್ರೆ ಇದರಲ್ಲ ಸರ್, ಸಿಂಧಿ ಕುಡಿದು ನಿದ್ದೆ ಮಾಡ್ಕೊತ ಹೋಗ್ಯಾನ್ರಿ ಸರ್. ಅಲ್ಲಿ ಇದ್ರ ಮನೆಕಿದ ಮಹಾರಾಷ್ಟ್ರ ಗಡಿ ಮೊದ್ಲ ನೀರಾವರಿ ಯೋಜನೆ ಇಲ್ಲ, ಏನಿಲ್ಲ ಸರ್. ಅದ ಬಡತನ ಪರಿಸ್ಥಿತಿದಾಗ ಜೀವನನ ಈ ಸಿಂಧೂರವ್ರು ಯಾರು ನೋಡಂಗಿಲ್ಲ. ಮೊದಲ್ ತಿರುಗ್ರಿ ಅಂತದ್ರಾಗ ಇಂಥದ್ ಮಾಡ್ಕೋತ ಕೂತ್ರ ಸರ್ ಜೀವನ ಹೆಂಗ್ ಆಗೋದ್ರಿ ಇಲ್ಲಿ ನಮ್ದು ಅಂತ. ನಮ್ದು ಆಕ್ಚುಲಿ ಹೇಳ್ಬೇಕಂದ್ರೆ ಸರ್, ನಮ್ದು ಹೊಲ ಇಲ್ಲೇ ನಮ್ದು ಏರಿಯಾನ ಇದಾರೆ. ಅವ್ಯವಹಾರ ಅನ್ರಿ ಸರ್. ಹೆಣ್ಮಕ್ಳು ಎದ್ದ ಸಂಡಾಸ್ಕೊಳಕ್ ಇವ್ರಿಗೆ ಟೈಮ್ ಇಲ್ಲ ಸರ್. ಇವ್ರು ಹೇಳ್ಬೇಕ್ರಿ ಎದ್ದು ಸಂಡಾಸ್ ಬರಕ್ ಇದನ್ನ ಇಲ್ರಿ, ಇವ್ರಿಗೆ ಟೈಮ್ ಕೊಡಂಗಿಲ್ರಿ. ಇವ್ರು ಮುಂಜಾನೆ ಎದ್ರ ಪ್ಲೇಸ್ ಅಲ್ಲಿ ಇದನ್ನ ಹೆಣ್ಮಕ್ಳು ಸಂಡಾಸ್ ಕೂತಿರ್ತಾರೆ ಹೊಲ್ದಾಗದು. ಇವ್ರು ಸಿಂಡಿ ತೊಗೊಂಡ್ ಹೋಗಿ ಸರ್ ಅಲ್ಲಿ ಕುಂತಿರ್ತಾರೆ. ಇವ್ರ ದಂಧ ಮಾಡೋ ಲಕ್ಷಣ ಇವ್ರು ಸರ್. ಎಲ್ಲಾ ಕಡೆ ಪ್ಲಾಸ್ಟಿಕ್ ಬೀಳ್ತಾವ ಸರ್. ಇವ್ರು ದನಗಳು ತಿರ್ಗಿರ್ತಾವ. ಇಲ್ಲಿ 10 ದನಗಳು ತಿರ್ಗಿರ್ತಾವ ಸರ್. ನಮ್ದು ಅಟ್ಟತನಲ್ಲ 50 ಮಂದಿ ಮನೆತಂದ ದನಗಳು ತಿರ್ಗಿರ್ತಾವ್ರಿ. ಯಾವ ದನಗಳ ಪರಿಸ್ಥಿತಿ, ನಮ್ ಪರಿಸ್ಥಿತಿ, ನಮ್ ಜೀವನ ಹೆಂಗ್ ಸರ್? ಏನ್ ಅಪೇಕ್ಷೆ ಏನ್ ಮಾಡ್ತೀರಿ? ಅಪೇಕ್ಷೆ ಏನ್ ಸರ್ ಏನಿಲ್ರಿ. ಎಲ್ಲಾ ಬಂದ್ ಮಾಡಿಸ್ಬೇಕು. ಇವೆಲ್ಲಾ ಅವ್ಯವಹಾರಗಳನ್ನ ಬಂದ್ ಮಾಡ್ಬೇಕು ಸಿಂಧೂರದಾಗ ಸರ್. ಇದೊಂದೇ ಅಪೇಕ್ಷೆ ಐತೆ, ಮತ್ತೊಂದ್ ಏನಿಲ್ಲ. ಸದಾಶಿವ ಸೌದಿ ಅಂತ ಸರ್ ನಂದ. ಎಲ್ಲ ಬಂದ್ ಮಾಡಿಸ್ಬೇಕು ಇಟ್ಟ ಸರ್ ನಮ್ದೇನು, ಮತ್ತೊಂದೇನು ಉದ್ದೇಶ.